ಅಧ್ಯಯನ ಮಾಡುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಒದಗಿಸಿದ ವಿಡಿಯೋಗಳನ್ನು ನೋಡುವ ಮೂಲಕ ವಿವಿಧ ಪರಿಕಲ್ಪನೆಗಳ ಬಗ್ಗೆ ಉತ್ತಮ ಜ್ಞಾನವನ್ನು ಸಂಗ್ರಹಿಸಿದ್ದೇವೆ. ಈಗ ಈ ವಿಡಿಯೋದಲ್ಲಿ ಗಾಳಿ, ಮಾರುತಗಳು ಮತ್ತು ಚಂಡಮಾರುತಗಳು ಎಂಬ ಪಾಠದಿಂದ ಗಾಳಿ ಮತ್ತು ಗಾಳಿಯ ಪ್ರವಾಹಗಳ ಬಗ್ಗೆ ನಾವು ಅನೇಕ ಹೊಸ ವಿಷಯಗಳನ್ನು ಕಲಿಯಲಿದ್ದೇವೆ. ಕಲಿಕೆಯ ಉದ್ದೇಶಗಳು: ನಾವು ಈಗ ಈ ಕೆಳಗಿನ ವಿವಿಧ ಅಂಶಗಳನ್ನು ಕಲಿಯಲಿದ್ದೇವೆ. ಗಾಳಿಯು ಎಲ್ಲೆಡೆ ಇದೆ. ಗಾಳಿಯು ಒತ್ತಡವನ್ನು ಬೀರುತ್ತದೆ. ಬಿಸಿ ಮಾಡಿದಾಗ ಗಾಳಿಯು ಹಿಗ್ಗುತ್ತದೆ. ಬಿಸಿ ಗಾಳಿಯು ತಂಪಾದ ಗಾಳಿಗಿಂತ ಹಗುರವಾಗಿರುತ್ತದೆ. ಬೆಂಬಲಿಸುವ ಚಟುವಟಿಕೆಗಳು: ಭೂಗಾಳಿ, ಮತ್ತು ಸಮುದ್ರದ ಗಾಳಿ. ಚಲಿಸುವ ಗಾಳಿಯ ಪರಿಣಾಮಗಳು: ಕೀಲಿ ಪದಗಳು, ಕಂಚುಳಿಕೆ, ಮುಳುಗಿಸುವುದು, ವಿಸ್ತರಿಸಿ, ನೆಲದ ಗಾಳಿ, ಸಮುದ್ರದ ಗಾಳಿ. ಪರಿಕಲ್ಪನೆ ನಕ್ಷೆ: ವಿದ್ಯಾರ್ಥಿಗಳೇ, ಒಮ್ಮೆ ಊಹಿಸಿಕೊಳ್ಳಿ, ನಾವು ವಿರುದ್ಧ ದಿಕ್ಕಿಗೆ ಹೋಲಿಸಿದರೆ ನಾವು ಇರುವ ಅದೇ ದಿಕ್ಕಿನಲ್ಲಿ ಬೈಸಿಕಲ್ನಲ್ಲಿ ಸವಾರಿ ಮಾಡುವುದು ಸುಲಭವಾ? ಹೌದಲ್ವೇ? ಏಕೆ? ಗಾಳಿ ಇಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ. ಗಾಳಿಯು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಪ್ರಭಾವ ಬೀರುತ್ತದೆ. ಕೆಲವೊಮ್ಮೆ ಗಾಳಿಯು ತಂಪಾಗಿರುತ್ತದೆ, ಆಹ್ಲಾದಕವಾಗಿರುತ್ತದೆ ಮತ್ತು ಕೆಲವೊಮ್ಮೆ ಅದು ತುಂಬಾ ಬಿಸಿಯಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಇದು ಮೋಡಗಳನ್ನು ಬೀಸಬಹುದು ಮತ್ತು ಕೆಲವೊಮ್ಮೆ ಧೂಳನ್ನು ಹೆಚ್ಚಿಸಬಹುದು. ಇದು ಕೆಲವೊಮ್ಮೆ ಸೌಮ್ಯವಾಗಿರುತ್ತದೆ ಆದರೆ ಬಲವಾಗಿರುತ್ತದೆ ಮತ್ತು ವಸ್ತುಗಳನ್ನು ಸ್ಫೋಟಿಸಬಹುದು. ಮಾರುತಗಳು ಎಂದರೇನು? ನಮ್ಮ ಸುತ್ತಲಿನ ಗಾಳಿಯು ಸ್ಥಿರವಾಗಿಲ್ಲ, ಅದು ವಿಭಿನ್ನವಾಗಿ ಮತ್ತು ಒಳಗೆ ಚಲಿಸುತ್ತದೆ. ಅನೇಕ ದಿಕ್ಕುಗಳು. ಆದ್ದರಿಂದ ಚಲಿಸುವ ಗಾಳಿಯನ್ನು ಗಾಳಿ ಎಂದು ನಾವು ವ್ಯಾಖ್ಯಾನಿಸಬಹುದು. ಚಟುವಟಿಕೆ 1: ನಾವು ಗಾಳಿಯನ್ನು ಎಲ್ಲಿ ಕಂಡುಕೊಳ್ಳುತ್ತೇವೆ ಎಂಬುದನ್ನು ನೋಡಲು ಈ ಚಟುವಟಿಕೆಯನ್ನು ಮಾಡೋಣ. ಒಂದು ಬಕೆಟ್ ತುಂಬಾ ನೀರು ಮತ್ತು ಪಾರದರ್ಶಕ ಲೋಟವನ್ನು ತೆಗೆದುಕೊಳ್ಳಿ. ಒಂದು ಕಾಗದದ ತುಂಡನ್ನು ತೆಗೆದುಕೊಂಡು ಅದನ್ನು ಚೆಂಡಿನ ಸಹಾಯದಿಂದ ಪುಡಿ ಮಾಡಿ ಮತ್ತು ಅದನ್ನು ಗಾಜಿನ ಕೆಳಭಾಗಕ್ಕೆ ತಳ್ಳಿ. ಗಾಜನ್ನು ತಿರುಗಿಸಿ. ಕಾಗದ ಒದ್ದೆಯಾಗಿದೆಯೇ ಅಥವಾ ಇಲ್ಲವೇ ಎಂದು ನೋಡಿ. ಗಾಳಿಯು ನೀರನ್ನು ಕಾಗದವನ್ನು ತಲುಪದಂತೆ ತಡೆಯುತ್ತದೆ. ಗಾಜನ್ನು ನೀರಿನಲ್ಲಿ ಮುಳುಗಿಸುವಾಗ ಅದನ್ನು ಬಾಗಿಸಿದರೆ ಏನಾಗುತ್ತದೆ? ಅದನ್ನು ಪ್ರಯತ್ನಿಸಿ. ಗಾಳಿಯು ಈಗ ತಪ್ಪಿಸಿಕೊಳ್ಳಲು ಅವಕಾಶವಿದೆ. ಆದ್ದರಿಂದ ಗಾಳಿ ತಪ್ಪಿಸಿಕೊಂಡ ನಂತರ ನೀರು ಗಾಜನ್ನು ತುಂಬುತ್ತದೆ. ಚಟುವಟಿಕೆ: ಒಂದು ಬಕೆಟ್ ಅನ್ನು ನೀರಿನಿಂದ ತುಂಬಿಸಿ. ಕಿರಿದಾದ ಬಾಯನ್ನು ಹೊಂದಿರುವ ಬಾಟಲಿಯನ್ನು ತೆಗೆದುಕೊಂಡು ಅದನ್ನು ನೀರಿನಿಂದ ತುಂಬುವವರೆಗೆ ಬಕೆಟ್ನಲ್ಲಿ ಮುಳುಗಿಸಿ. ನೀವು ಈ ಕೆಳಗಿನ ಅಂಶಗಳನ್ನು ನೋಡುತ್ತೀರಿ. ಆರಂಭದಲ್ಲಿ ಬಾಟಲಿಯೊಳಗಿನ ಗಾಳಿಯು ನೀರಿನ ಗುಳ್ಳೆಗಳ ರೂಪದಲ್ಲಿ ಹೊರಹೊಮ್ಮುತ್ತದೆ. ಒಳಗಿನ ಗಾಳಿಯನ್ನು ತೆಗೆದುಹಾಕುವವರೆಗೂ ಖಾಲಿ
ಬಾಟಲಿ ಅಥವಾ ಪಾತ್ರೆಗೆ ಏನನ್ನೂ ಸೇರಿಸಲಾಗುವುದಿಲ್ಲ ಎಂದು ಊಹಿಸುತ್ತದೆ. ಈ ಎರಡು ಚಟುವಟಿಕೆಗಳ ಆಧಾರದ ಮೇಲೆ ಗಾಳಿಯು ಎಲ್ಲೆಡೆ ಇದೆ ಎಂದು ಮತ್ತು ಗಾಳಿಯು ನಮ್ಮ ಸುತ್ತಲಿನ ಜಾಗವನ್ನು ಆಕ್ರಮಿಸುತ್ತಿದೆ ಎಂದು ನಾವು ಹೇಳಬಹುದು. ಗಾಳಿಯು ಒತ್ತಡವನ್ನು ಬೀರುತ್ತದೆಯೇ? ಬೇರೆ ಯಾವುದೇ ವಾಹನ ಅಥವಾ ಬಲೂನ್ನ ಬೈಸಿಕಲ್ ಟ್ಯೂಬ್ ಅಥವಾ ಟ್ಯೂಬ್ ಗಾಳಿಯಿಂದ ತುಂಬಿದಾಗ ಸ್ಫೋಟಗೊಳ್ಳಬಹುದು ಎಂದು ನಿಮಗೆ ತಿಳಿದಿದೆ. ಆದರೆ ಅದು ಏಕೆ ಸ್ಫೋಟಗೊಳ್ಳುತ್ತದೆ? ಗಾಳಿಯು ಒತ್ತಡವನ್ನು ಬೀರುತ್ತದೆ ಎಂದು ನಾವು ಹೇಳಬಹುದು. ಗಾಳಿ ತುಂಬಿದ ಫುಟ್ಬಾಲ್ ಗಟ್ಟಿಯಾಗಿರುತ್ತದೆ. ಹ್ಯಾಂಡ್ ಪಂಪ್ ಮೂಲಕ ನೀರು ಏರುತ್ತದೆ. ಸ್ಕೂಟರ್ಗಳು, ಕಾರುಗಳ ಟೈರ್ಗಳಲ್ಲಿನ ಗಾಳಿ ಮುಂತಾದ ಒತ್ತಡವನ್ನು ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಬಹುದು. ಬಿಸಿ ಮಾಡಿದಾಗ ಗಾಳಿಯು ವಿಸ್ತರಿಸುತ್ತದೆ. ಚಟುವಟಿಕೆ: ಖಾಲಿ ಪ್ಲಾಸ್ಟಿಕ್ ಬಾಟಲಿಗೆ ಬಲೂನ್ ಜೋಡಿಸಿ. ಬಲೂನ್ ನಿಷ್ಕ್ರಿಯವಾಗಿರುವುದನ್ನು ನಾವು ಗಮನಿಸಬಹುದು. ಬಾಟಲಿಯನ್ನು ಬಿಸಿ ನೀರಿನ ಸ್ನಾನದಲ್ಲಿ ಇರಿಸಿ. ಬಲೂನ್ ವಿಸ್ತರಿಸುವುದನ್ನು ನಾವು ಗಮನಿಸಬಹುದು, ಅಂದ್ರೆ ಊದಿಕೊಳ್ಳುವುದು. ಬಾಟಲಿಯಲ್ಲಿ ಗಾಳಿಯ ಅಣುಗಳು ಮತ್ತು ನೀರಿನ ಆವಿಯ ವಿಸ್ತರಣೆ ಇದಕ್ಕೆ ಕಾರಣ. ಬಾಟಲಿಯನ್ನು ನೀರಿನ ಸ್ನಾನದಿಂದ ಹೊರತೆಗೆಯಿರಿ ಮತ್ತು ಅದು ತಾನಾಗಿಯೇ ತಣ್ಣಗಾಗಲು ಬಿಡಿ. ಬಲೂನ್ ನಿಷ್ಕ್ರಿಯಗೊಳ್ಳುತ್ತದೆ ಮತ್ತು ಅಂತಿಮವಾಗಿ ಕುಸಿಯುತ್ತದೆ. ಬಿಸಿ ನೀರಿನ ಸ್ನಾನದಲ್ಲಿ ಇಟ್ಟ ನಂತರ ಬಲೂನ್ ಏಕೆ ವಿಸ್ತರಿಸುತ್ತಿದೆ? ಈ ಚಟುವಟಿಕೆಯನ್ನು ವೀಕ್ಷಿಸಿ. ಚಟುವಟಿಕೆ: ಬಿಸಿ ಗಾಳಿಯು ತಂಪಾದ ಗಾಳಿಗಿಂತ ಹಗುರವಾಗಿರುತ್ತದೆ. ಒಂದು ಚೀಲದ ಕೆಳಗೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಇರಿಸಿ. ಮೇಣದ ಬತ್ತಿಯನ್ನು ಹೊಂದಿರುವ ಚೀಲದಿಂದಾಗಿ ಸಮತೋಲನವು ತೊಂದರೆಗೊಳಗಾಗುತ್ತದೆ. ಬೆಚ್ಚಗಿನ ಗಾಳಿಯು ಹಗುರವಾಗುತ್ತಿದ್ದಂತೆ ಅದು ಮೇಲೇರುತ್ತದೆ, ಆಯಾ ಚೀಲವನ್ನು ತಳ್ಳುತ್ತದೆ. ಅದೇ ಚಟುವಟಿಕೆಯನ್ನು ಸಾಬೀತುಪಡಿಸಲು ಮತ್ತೊಂದು ಚಟುವಟಿಕೆಯನ್ನು ವೀಕ್ಷಿಸಿ. ಒಂದು ಬಲೂನ್ ಅನ್ನು ತೆಗೆದುಕೊಂಡು ಅದನ್ನು ಗಾಳಿಯಿಂದ ತುಂಬಿಸಿ. ಉರಿಯುತ್ತಿರುವ ಮೇಣದ ಬತ್ತಿಯ ಬಳಿ ಇರಿಸಿ ನಿಧಾನವಾಗಿ ಬಿಸಿ ಮಾಡಿ. ಏನಾಗುತ್ತದೆ? ಬಲೂನ್ ವಿಸ್ತರಿಸುತ್ತದೆ ಮತ್ತು ಒಳಗಿನ ಗಾಳಿಯು ಗೋಡೆಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ. ಟೈಟ್ ಎಂಡ್ ಅನ್ನು ಈಗ ತೆರೆದರೆ ಏನಾಗುತ್ತದೆ? ಹೊರಗಿನಿಂದ ಬರುವ ಗಾಳಿ ಬಲೂನ್ ನಿಧಾನವಾಗಿ ತಪ್ಪಿಸಿಕೊಂಡು ಹೋಗುತ್ತದೆ. ಅದು ಏಕೆ ಸಂಭವಿಸುತ್ತದೆ? ಇದು ಒತ್ತಡದಿಂದಾಗಿ. ಗಾಳಿಯು ಬಿಸಿ ಮಾಡುವ ಮೇಲೆ ಒತ್ತಡವನ್ನು ಬೀರುತ್ತದೆ ಎಂದು ನೋಡಲು ಈ ಚಟುವಟಿಕೆಯನ್ನು ವೀಕ್ಷಿಸಿ. ಚಟುವಟಿಕೆ: ಒಂದು ಬಲೂನ್ ಅನ್ನು ತೆಗೆದುಕೊಳ್ಳಿ. ಅದರೊಳಗೆ ಗಾಳಿಯನ್ನು ಊದಿರಿ. ನಾವು ಅದನ್ನು ತುಂಬುತ್ತಿದ್ದಂತೆ ಅದು ವಿಸ್ತರಿಸುತ್ತದೆ ಮತ್ತು ಬಲೂನಿನ ಗೋಡೆಗಳನ್ನು ಒತ್ತುವುದು ಕಷ್ಟವಾಗುತ್ತದೆ. ಒಳಗಿನ ಗಾಳಿಯು ಬಲೂನಿನ ಗೋಡೆಗಳ ಮೇಲೆ ಒತ್ತಡವನ್ನು ಬೀರುತ್ತದೆ. ಬಲೂನಿನ ಬಾಯಿಯನ್ನು ಸ್ವಲ್ಪ ತೆಗೆಯಿರಿ. ಗಾಳಿಯು ಹೇಗೆ ಹೊರಹೋಗುತ್ತದೆ ಎಂಬುದನ್ನು ಗಮನಿಸಿ. ನೀವು ಬಾಯಿಯನ್ನು ಕಡಿಮೆ ಅಥವಾ ಹೆಚ್ಚು ತೆರೆಯಬಹುದು ಮತ್ತು ಗಾಳಿಯ ಹರಿವನ್ನು ನಿಯಂತ್ರಿಸಬಹುದು. ಬಲೂನ್ನಲ್ಲಿರುವ ಗಾಳಿಯು ಹೆಚ್ಚಿನ ಒತ್ತಡದಲ್ಲಿದೆ ಮತ್ತು ಅದು ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಹೋಗುತ್ತದೆ. ಗಾಳಿ ಚಲಿಸಿದಾಗ ಅದನ್ನು ಗಾಳಿ ಎಂದು ಕರೆಯಲಾಗುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಗಾಳಿಯು ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತದೆ. ಒತ್ತಡದ ವ್ಯತ್ಯಾಸವು ಹೆಚ್ಚಾದಷ್ಟು ಗಾಳಿಯು ವೇಗವಾಗಿ ಚಲಿಸುತ್ತದೆ.
ಪ್ರಕೃತಿಯಲ್ಲಿ ಮಾರುತಗಳು ಏಕೆ ಸಂಭವಿಸುತ್ತವೆ ಎಂಬುದರ ಬಗ್ಗೆ ನಾವು ಇನ್ನೂ ಯೋಚಿಸಬೇಕಾಗಿದೆ. ಮಾರುತಗಳಿಗೆ ಕಾರಣವಾಗುವ ಒತ್ತಡದ ವ್ಯತ್ಯಾಸವು ಪ್ರಕೃತಿಯಲ್ಲಿ ಹೇಗೆ ಸೃಷ್ಟಿಯಾಗುತ್ತದೆ? ಇದರಲ್ಲಿ ತಾಪಮಾನ ವ್ಯತ್ಯಾಸವಿದೆಯೇ? ಇದನ್ನು ಅರ್ಥಮಾಡಿಕೊಳ್ಳಲು ಈ ಕೆಳಗಿನ ಚಟುವಟಿಕೆಗಳು ನಿಮಗೆ ಸಹಾಯ ಮಾಡುತ್ತವೆ. ಚಟುವಟಿಕೆ: ಧೂಪದ್ರವ್ಯವನ್ನು ಅಗರಬತ್ತಿಯನ್ನು ತೆಗೆದುಕೊಂಡು ಅದನ್ನು ಬೆಳಗಿಸಿ. ಧೂಪದ್ರವ್ಯದ ಹೊಗೆಯನ್ನು ಗಮನಿಸಿ. ಅದು ಎಲ್ಲಿಗೆ ಹೋಗುತ್ತದೆ? ಮೇಲಿನ ಚಟುವಟಿಕೆಗಳ ಅವಲೋಕನಗಳು ಬೆಚ್ಚಗಿನ ಗಾಳಿ ಏರುತ್ತದೆ ಎಂದು ಸೂಚಿಸುತ್ತದೆ. ಸೂರ್ಯನಿಂದ ಉಂಟಾಗುವ ಭೂಮಿ ಸಮುದ್ರಕ್ಕಿಂತ ವೇಗವಾಗಿ ಬಿಸಿಯಾಗುತ್ತದೆ. ಆದ್ದರಿಂದ ಹಗಲಿನಲ್ಲಿ ಭೂಮಿಯ ಮೇಲೆ ಬೆಚ್ಚಗಿನ ಗಾಳಿ ಏರುತ್ತದೆ. ವರ್ಷದ ಕೆಲವು ಸಮಯಗಳಲ್ಲಿ ಇದು ಸಮುದ್ರದ ಗಾಳಿಯನ್ನು ಸೃಷ್ಟಿಸುತ್ತದೆ. ಇದು ಭೂಮಿಗೆ ಬೀಸುವ ಮೃದುವಾದ ಗಾಳಿಯಾಗಿದೆ. ರಾತ್ರಿಯಲ್ಲಿ ಭೂಮಿ ಸಮುದ್ರಕ್ಕಿಂತ ವೇಗವಾಗಿ ತಣ್ಣಗಾಗುತ್ತದೆ. ಗಾಳಿಯ ಹರಿವನ್ನು ಹಿಮ್ಮುಖಗೊಳಿಸುತ್ತದೆ. ಇದು ಸಮುದ್ರಕ್ಕೆ ಬೀಸುವ ಭೂಗಾಳಿಯನ್ನು ಸೃಷ್ಟಿಸುತ್ತದೆ. ಅಲ್ಲದೆ ಹಿಂದಿನ ಚಟುವಟಿಕೆಗಳಿಂದ ಬಿಸಿ ಮಾಡಿದಾಗ ಗಾಳಿಯು ವಿಸ್ತರಿಸುತ್ತದೆ ಮತ್ತು ಹೆಚ್ಚಿನ ಸ್ಥಳವನ್ನು ಆಕ್ರಮಿಸುತ್ತದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ. ಏನಾದರೂ ಹೆಚ್ಚು ಸ್ಥಳವನ್ನು ಆಕ್ರಮಿಸಿಕೊಂಡಾಗ ಅದು ಕಡಿಮೆ ಸಾಂದ್ರತೆ ಮತ್ತು ಹಗುರವಾಗುತ್ತದೆ. ಆದ್ದರಿಂದ ಬೆಚ್ಚಗಿನ ಗಾಳಿಯು ತಂಪಾದ ಗಾಳಿಗಿಂತ ಕಡಿಮೆ ಸಾಂದ್ರ ಮತ್ತು ಹಗುರವಾಗಿರುತ್ತದೆ. ಹೀಗಾಗಿ ಹೊಗೆ ಮತ್ತು ಬಿಸಿಗಾಳಿ ಹೆಚ್ಚಾಗುತ್ತದೆ. ಬಿಸಿಗಾಳಿಯು ಹೆಚ್ಚಾದಾಗ ಆ ಸ್ಥಳದಲ್ಲಿ ಗಾಳಿಯ ಒತ್ತಡವು ಕಡಿಮೆಯಾಗುತ್ತದೆ, ಏಕೆಂದರೆ ಗಾಳಿಯು ಕಡಿಮೆ ಒತ್ತಡದ ಪ್ರದೇಶಗಳನ್ನು ಆಕ್ರಮಿಸಲು ಬರುವುದರಿಂದ ನಮಗೆ ಅನೇಕ ರೀತಿಯ ಮಾರುತಗಳಿವೆ. ಸೂರ್ಯನಿಂದ ಭೂಮಿ ಮತ್ತು ನೀರಿನ ವಿಭಿನ್ನ ತಾಪನವು ಭೂಮಿ ಮತ್ತು ಸಮುದ್ರದ ಗಾಳಿಗೆ ಕಾರಣವಾಗುತ್ತದೆ. ಚಟುವಟಿಕೆ: ಚಲಿಸುವ ಗಾಳಿಯ ಪರಿಣಾಮಗಳು. ಒಂದು ಲೋಟ ಮತ್ತು ಒಂದು ಪೋಸ್ಟ್ ಕಾರ್ಡ್ ತೆಗೆದುಕೊಳ್ಳಿ. ಗಾಜನ್ನು ಮೇಜಿನ ಮೇಲೆ, ಪೋಸ್ಟ್ ಕಾರ್ಡ್ ಅನ್ನು ಗಾಜಿನ ಮೇಲೆ ಇರಿಸಿ. ಪೋಸ್ಟ್ ಕಾರ್ಡ್ ಮೇಲಿನ ಗಾಳಿಯನ್ನು ಸ್ಥಳಾಂತರಿಸಲು ಪೋಸ್ಟ್ ಕಾರ್ಡ್ ಮೇಲೆ ನಿಮ್ಮ ಕೈ ಅಥವಾ ನೋಟ್ಬುಕ್ ಅನ್ನು ಅಲ್ಲಾಡಿಸಿ. ನೀವು ಏನನ್ನು ಗಮನಿಸುತ್ತಿದ್ದೀರಿ? ಪೋಸ್ಟ್ ಕಾರ್ಡ್ಗಳು ಏಕೆ ಎತ್ತಲ್ಪಟ್ಟವು? ಈಗ ಗಾಜಿನ ಅಂಚುಗಳನ್ನು ನೀರಿನಿಂದ ಒದ್ದೆ ಮಾಡಿ ಪೋಸ್ಟ್ ಕಾರ್ಡ್ ಅನ್ನು ಅದಕ್ಕೆ ಅಂಟಿಸಿ. ಅದನ್ನು ತಲೆ ಕೆಳಗಾಗಿ ಹಿಡಿದುಕೊಳ್ಳಿ ಮತ್ತು ಕಾಗದದ ಕೆಳಗೆ ಗಾಳಿಯನ್ನು ಚಲಿಸಲು ನಿಮ್ಮ ಬಲಗೈ ಅಥವಾ ನೋಟ್ಬುಕ್ ಅನ್ನು ಸರಿಸಿ. ಮನೆಗಳ ಚಾವಣಿಗಳ ಮೇಲೆ ಹೆಚ್ಚಿನ ವೇಗದ ಗಾಳಿ ಬೀಸುವುದು ಇದೇ ರೀತಿ. ಚಾವಣಿಗಳು ದುರ್ಬಲವಾಗಿದ್ದರೆ ಅವುಗಳನ್ನು ಎತ್ತಿ ಹಾರಿ ಹೋಗಬಹುದು. ಅದೇ ರೀತಿ ನಾವು ನಮ್ಮ ಕೈಯನ್ನು ಚಲಿಸಿದಾಗ ಗಾಳಿಯ ಚಲನೆ ಉಂಟಾಗುತ್ತದೆ. ಆದ್ದರಿಂದ ಕಾಗದದ ಮೇಲಿನ ಹೆಚ್ಚಿನ ಒತ್ತಡದಿಂದಾಗಿ ಗಾಜಿನ ಗಾಳಿಯಿಂದ ಕಾಗದವು ಮೇಲಕ್ಕೇರುತ್ತದೆ. ಮತ್ತೊಂದೆಡೆ ನಾವು ಗಾಜನ್ನು ಕೆಳಕ್ಕೆ ಮುಖ ಮಾಡಿ ಹಿಡಿದಾಗ ಅದೇ ವಿಷಯ ಸಂಭವಿಸುತ್ತದೆ ಮತ್ತು ಗಾಜಿನೊಳಗಿನ ಗಾಳಿಯು ಕಾಗದವನ್ನು ತಳ್ಳುತ್ತದೆ, ಹೊರಗೆ ಹೋಗಿ ಕಾಗದವನ್ನು ಬೀಳುವಂತೆ ಮಾಡುತ್ತದೆ. ಅದು ವಾಯುಸೇನೆಯ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೇ. ಆಸಕ್ತಿದಾಯಕ ಚಟುವಟಿಕೆಗಳೊಂದಿಗೆ ನೀವು ಆಕಾಶವಾಣಿಯಲ್ಲಿ ಅದ್ಭುತವಾದ ಜ್ಞಾನವನ್ನು ಗಳಿಸಿದ್ದೀರಿ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಗಾಳಿ ಮತ್ತು ಚಂಡಮಾರುತಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ನೋಡಿ. ಅದಕ್ಕೂ ಮೊದಲು
ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಜ್ಞಾನಕ್ಕಾಗಿ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ಬಾಯ್ ಮಕ್ಕಳೇ.